ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ನಗರಸಭೆ ಕಚೇರಿ ಮುಂಭಾಗದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪೌರ ಕಾರ್ಮಿಕರು ಮುಷ್ಕರ ನಡೆಸಲಾಗಿದೆ. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಸಿರುಗುಪ್ಪ ಶಾಖೆ ಅಧ್ಯಕ್ಷ ಕೆ ವೆಂಕೋಬಾ ಅವರು ಮಾತನಾಡಿ, ರಾಜ್ಯದಾದ್ಯಂತ ನಮ್ಮ ಹೋರಾಟ ನಡೀತಾ ಇದ್ದು, ಬೇಡಿಕೆಗಳು ಆದ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರೆಂದು ಪರಿಗಣಿಸಬೇಕು. ಸರ್ಕಾರಿ ನೌಕರರು ಪಡೆಯುವ ಎಲ್ಲಾ ಸೌಲಭ್ಯಗಳು ನಮಗೂ ಸಿಗಬೇಕಾಗಿದೆ. ಎಲ್ಲಾ ಬೇಡಿಕೆಗಳು ಈಡೇರುವ ತನಕ ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸಲಾಗ್ತಾ ಇದೆ ಎಂದಿದ್ದಾರೆ. ಇನ್ನು ಪೌರ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಹಸನ್ ಭಾಷೆ ಮಾತನಾಡಿ, ಸೌಲಭ್ಯಗಳ ಈಡೇರಿಕೆಗಾಗಿ ಅನೇಕ ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಈಗಲಾದರೂ ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಿ ಸಮಸ್ಯೆಗಳ ಇತ್ಯರ್ಥಪಡಿಸಬೇಕು. ಅಲ್ಲಿಯವರೆಗೂ ಕಸ ಸಂಗ್ರಹ, ವಿಲೇವಾರಿ, ಸ್ವಚ್ಛತೆ, ಒಳಚರಂಡಿ ನಿರ್ವಹಣೆ ಹಾಗೂ ಕಚೇರಿ ಕೆಲಸಕ್ಕೆ ಗೈರು ಹಾಜರಾಗುವುದಾಗಿ ತಿಳಿಸಿದರು. ಸೌಲಭ್ಯಗಳು ನಮಗೆ ಬೇಕಂತೇಳಿ ನಮ್ಮ ಒಂದು ಮೆಮೊರಂಡಂನಲ್ಲಿರುವ ಬೇಡಿಕೆ. ಮೂರನೇದಾಗೂ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರು ಹಾಗೂ ನೇರ ಪಾವತಿ ನೌಕರರು ಸಹ ಈ ನೇರ ಪಾವತಿ ಅಡಿಯಲ್ಲಿ ತೆಗೆದುಕೊಂಡು ಅವರಿಗೆ SFC ಮುಖ್ಯ ನಿಧಿಯಲ್ಲಿ ವೇತನ ನೀಡಬೇಕಂತೇಳಿ 4 ಪ್ರಮುಖವಾದ ಬೇಡಿಕೆಗಳನ್ನು ಈಗಾಗಲೇ ಸರ್ಕಾರಕ್ಕೆ ನಾವು ಅನೇಕ ಬಾರಿ ಒತ್ತಡ ಹಾಕಿದರೂ ಸಹ ನಮ್ಮ ಘನ ಸರ್ಕಾರ ಯಾವುದೇ ರೀತಿಯ ಸೂಚನಾ ಪತ್ರ ಕೊಟ್ಟರೂ ಸಹ ನಮಗೆ ಸಮಸ್ಯೆಯನ್ನು ಬಗೆಹರಿಸಿಲ್ಲ. ಆದ ಕಾರಣ ಇಡೀ ರಾಜ್ಯಾದ್ಯಂತ ನಾವೆಲ್ಲರೂ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಈ ಒಂದು ಹೋರಾಟಕ್ಕೆ ಮುಂದೆಚ್ಚೆ ಇಟ್ಟಿದ್ದೀವಿ. ಗುತ್ತಿಗೆಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು, ಲೋಡರು, ಕ್ಲೀನರ್ಸು, ಗಾರ್ಡನ್, ಸ್ಯಾನಿಟೈಸರ್, ಸೂಪರ್ವೈಸರ್, UGD ಸಹಾಯಕರು ಸೇರಿದಂತೆ ವಿವಿಧ ವೃಂದ ಹೊರಗುತ್ತಿಗೆಯವರ ನೌಕರರನ್ನು ನೇರವಾಗಿ ಪಾವತಿಸತಕ್ಕದ್ದು, ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕಾಯಂ ಮಾಡುವುದು ಮತ್ತು ಎಲ್ಲ ನೌಕರರನ್ನು SFC ಮುಕ್ತ ನಿಧಿಯಿಂದ ನಮಗೆ ವೇತನ ನೀಡತಕ್ಕದ್ದು. ಈ ಒಂದು ನಮ್ಮ ಸಮಸ್ಯೆಗಳು, ನಮ್ಮ ಬೇಡಿಕೆಗಳು ಇದ್ದಾವೆ. ನಮ್ಮ ಬೇಡಿಕೆಗಳು ಈಡಾಗುವವರೆಗೂ ನಾವು ಯಾವುದೇ ನೌಕರರು ನಾವನ್ನು ಯಾವುದೇ ಕೆಲಸ ಮಾಡಲಾರ್ದಂಗೆ ಇದು ಮಾಡ್ತೇವೆ. ಹಾಗೂ ನಮ್ಮ ರಾಜ್ಯ ಸಂಘದ ಆದೇಶದಂತೆ ಹಂತ ಹಂತವಾಗಿ ಹೇಳಿದ್ದಾರೆ. ಹಂತವಾಗಿ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆ ಈಡೇರಬೇಕು. ಇದಕ್ಕಾಗಿ ನಮ್ಮ ಸರ್ಕಾರ, ಘನ ಸರ್ಕಾರ ಇದಕ್ಕೆ ಆದಷ್ಟು ಬೇಗ ಎಲ್ಲ ಊರಿನ ಪ್ರಮುಖರು, MLAಗಳು ಅವರೆಲ್ಲ ನಮ್ಮ ಪರವಾಗಿ ಹಾಗೂ ಪತ್ರಿಕಾ ಮಿತ್ರರು ನಮಗೆ ಎಲ್ಲ ಸಹಕಾರ ಮಾಡಬೇಕಾಗಿ ಕೋರುತ್ತೇನೆ. ಇದೇ ವೇಳೆ ಶಾಖಾ ಉಪಾಧ್ಯಕ್ಷ H. ರಂಗಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಡಿ. ಪಂಪಾಪತಿ, AEE ಗಂಗಾಧರ್ ಗೌಡ, ಸಹಾಯಕ ಅಭಿಯಂತರ ರಮೇಶ್ ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಹೊನ್ನೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.